ಅತ್ತೆ ಪದ್ಮ ಚೆನ್ನಾಗಿದ್ದಾಳ? ಹ್ಞೂ ಚೆನ್ನಾಗಳೆ ಕಣವೆ ಚೆನ್ನಾಗವಳೆ. ಸೊಸೆ ಹೆಂಗಿದ್ದಾಳು? ಅವಳು ಚೆನ್ನಾಗವಳೆ ಕಣವೆ. ಇನ್ನೇನು ಹೇಳಂದ್ರೆ ಗಂಗೆ ಮದುವೆ ಐತಾರೆ ವಿಷಯವ ಗೊತ್ತಾಯ್ತಾ ಅವಳಿಗೆ? ಹ್ಞೂ ಹೇಳ್ದೆ ಕಣ್ಕಂಬ್ಲಿ ಹೇಳ್ದೆ. ಅದಕ್ಕೆ ಅವಳು ಹೇಳ್ತಾವಳೆ ಪದ್ಮ ಅವಳೇನು ಮುಗಿನ ಮೇಲೆ ಗ್ಯಾನ್ ಇಲ್ತಾನೆ 20 ಸಾವಿರ ತಂದು ಬುಟ್ಟಿ ಅಂತೀರಲ್ಲ. ಅವಳೇನು 10 ಲಕ್ಷ ಜಪಾಜಿಟ್ ಇಟ್ಕೊಂಡಿರೋ ದುಡ್ಡ ಬೆಚ್ಚಗೆ ಬ್ಯಾಂಕಲ್ಲಿ ಮಡಿಕೊಂಡು ಮದುವೆನೂ ಆಗಿ ಅವಳು ಹೊಂಟೋಯ್ತಾಳೆ ಕಣವ. ಮುಂದಕ್ಕೆ ಒಯ್ದನಿಗೆ ಓದನೇಬೇಕು. ಮುಂದಕ್ಕೆ ಕಾಲೇಜೋ ಇಲ್ಲ ಒಂದು ಕೆಲಸವೆಯೋ ಯಾವ್ದು ಕಾರ್ಯ ಮುಂದಕ್ಕೆ ಅವನಿಗೆ ಇಲ್ಲ ಒಂದೇನೋ ಓದ್ನಿಲ್ವಾ ಇಲ್ಲ ಒಂದು ಅಂಗಡಿ ಪಂಗಡಿನಾರು ಹಾಕೊಳಕ್ಕೆ ದುಡ್ಡು ಬೇಡವಾ? ಇವತ್ತಿನ ಕಾಲದ ದುಡ್ಡು ಇಲ್ದಾರೆ ಏನೂ ನಡೆಯೋಕ್ಕಿಲ್ಲ. ದುಡ್ಡು ಕಾಸು ಇಲ್ದಾರೆ ಹೆಂಗವ ಜೀವನ ಆಗೋದು? ಈಗೇನೋ ಅವಳು ತಗೊ ಹೊಂಟೋಯ್ತಾಳೆ. ಮುಂದಕ್ಕೆ ಮಗಿಗೆ ಭವಿಷ್ಯಕ್ಕೆ ಬೇಡವಾ? ಅವಳಿಗೆ ಕೊಟ್ಟಿರಿ. ಈಗ ನಮ್ಮ ಅಣ್ಣ ಮಾಡಿಸಿದ್ದು ಅವಳು ನಾ ಸತ್ರು ನನ್ನ ಹೆಂಡತಿ ಚೆನ್ನಾಗಿರಲಿ ನನ್ನ ಬಂದವಳೆ ಅವಳಿಗೆ ನೋವು ಕೊಡೋದು ಬೇಡ ಅಂದ್ಬಿಟ್ಟು ಇನ್ಸೂರೆನ್ಸ್ ಮಾಡಿಸ್ದೆ. ಇವತ್ತು ಇವಳು ಕಟ್ಕೊಂಡಿರೋ ಗಂಡನ ಮರ್ತಿ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಅವಳು ಹೋದ್ಮೇಲೆ ಇನ್ನೊಬ್ಬನ ಸವಸಕ್ಕೆ ಹೋದ್ಮೇಲೆ ನಮ್ಮ ಅಣ್ಣನ ದುಡ್ಡು ಅವಳಿಗೆ ಯಾಕೆ ನಮ್ಮ ಅಣ್ಣನ ದುಡ್ಡು ಇಸ್ಕೊಂಡು ಅದೇ ದುಡ್ಡ ವೈದ್ಯನ ಹೆಸರಿಗೆ ಜಪ್ಪಾಜಿಟ್ಟಿರಿ ಅಂತವ ಅಂದ್ಲಕ್ಕಂತ ಕಂಬ್ಲಿ. ಅವಳು ಹೇಳೋದು ಸರಿನೇ ಕಣತೆ, ಅವಳು ಹೇಳೋದು ಸರಿಯಾಗಿ ಅದಲ್ಲ. ಇನ್ನೇನು ಅವಳು ಹೇಳ್ತಿರೋದು ಸರಿನೇ. ಈಗ ದುಡ್ಡು ಕೊಟ್ಟು ಆ ಪಾಟಿ ಒಡವೆ ವಸ್ತ್ರ ಮಾಡಿಸ್ಕೊಂಡವಳೆ. ತರಕಾರಿ ಗಿರ್ಕಾರಿ ವ್ಯಾಪಾರ ಮಾಡ್ಬೇಕಾರೆ ಹೆಚ್ಚು ಕಮ್ಮಿ ಅವಳಿಗೆ 1/4 kg ಅರ್ಧ kgನೇ ಚಿನ್ನದೆ. ಈಗ ಜಾತ್ರೆ ಹಬ್ಬಕ್ಕೆಲ್ಲ ಹಾಕತ್ತಿದ್ಲಲ್ಲ ನೋಡಿಲ್ವಾ? ಹುಸಿದದ ಚಿನ್ನ ಆಡ್ತಾವು ತೋರ್ಕೊಳಕ್ಕಿಲ್ಲ ಅವಳು. ಬೇಕಾದಷ್ಟು ಚಿನ್ನ ಮಾಡಿಸಿ ಮಡಿಕೊಂಡವಳೆ. ಇವತ್ತೊಂದು ರೇಟಲ್ಲ ಅದು ಮಾರಿದ್ರೆ ಬೇಕಾದಷ್ಟು ಆಯ್ತದೆ. ಅದ್ರ ಜೊತೆಗೆ ಇದು ತಾನೇ ಅವಳಿಗೆ ಸೇರ್ಕೊಂಡ್ರೆ ಮುಗಿಗೆ ಬೇಡವಾ? ಇವತ್ತು ಅವಳು ಮುಗಿಗೆ ಗ್ಯಾನ್ ಇಲ್ದಂಗೆ ಮಗಿನ ಮೇಲೆ ನಿಗಾನೆ ಇಲ್ದಂಗೆ ಅವಳಲ್ಲ. ನಾಳೆ ದಿವಸಕ್ಕೆ ಅವಳು ಮಗಿನ ನೋಡ್ಕೊತಾಳೆ ಅಂತ ಏನು ಗ್ಯಾರಂಟಿ? ಅವಳು ನೋಡ್ಕೊಳಕ್ಕಿಲ್ಲ ಕಣತ್ತೆ. ಅವಳು ನೋಡ್ಕೊಳ್ಳೋದಾಗಿದ್ರೆ 20 ದಿವಸ ಆಗದೆ ಒಯ್ದ ಬಂದು ಒಂದು ಫೋನ್ ಮಾಡಿ ಹೆಂಗಿದೆಯಪ್ಪ ಏನಪ್ಪ ಎಂತಪ್ಪ ಅಂತ ಅಂತಿದ್ಲೋ ಇಲ್ವೋ? ಒಂದು ದಿವ್ಸಕ್ಕೆ ಒಂದು ಸತಿನಾರು ಚಿನ್ನನ ಕೊಟ್ಟು ಫೋನಲ್ಲಿ ಮಾತಾಡಲಿಲ್ಲ ಅಂದರೆ ನನಗೆ ಸಮಾಧಾನ ಆಯ್ತಿಲ್ಲ. ಹೆಂಗಿದ್ದಾಳು ಅವಳು? ಏನು ಹೆಂಗಿದ್ದಾಳಂತ ಹೇಳಿ ನೀವೇ. ಇವಳು ಸ್ವಾರ್ಥಿ ಬುದ್ಧಿ ಕಲ್ತ್ಕೊಂಡು ತನ್ನ ಸ್ವಾರ್ಥಕ್ಕೋಸ್ಕರವ ಆ ಮಗಿನೇ ಲೆಕ್ಕಕ್ಕೆ ತಗೊಂಡಿಲ್ಲ. ಅಂಥದ್ರಲ್ಲಿ ಪದ್ಮ ಹೇಳೋದು ಸರಿನೇ ಕಣತೆ. ಪದ್ಮ ಅವಳ ಪಾಯಿಂಟು ಸರಿನೇ. ಯಾಕೆ ಅಂದರೆ ದುಡ್ಡು ತಗೊಂಡು ಹೋಯ್ತಾಳೆ ಮಜವಾಗಿರ್ತಾಳಪ್ಪ. ಅದ್ರ ಬದಲು 10 ಲಕ್ಷ ದುಡ್ಡ ಕೊಟ್ಬಿಡ್ಲಿ ಬಿಡಿ. ಮಗಿನ ಹೆಸರು ಜಪಾಜಿಟ್ಟು ಯಾರಿಗೂ ತೆಗಿಯೋಕ್ಕಾಗಬೇಡ್ದು, ನಮಗೂ ತೆಗಿಯೋಕ್ಕಾಗಬೇಡ್ದು. ಬಡ್ಡಿ ಅದೇ ಬೆಳ್ಕೊಳ್ಳಿ ಬಿಡಿ. ಬೆಳ್ಕೊಂಡಾಗ ಅದೇ ಸುಮಾರು ದುಡ್ಡಾಗಿರ್ತದೆ. ವಯಸ್ಸಿಗೆ ಬಂದಾಗ ಇಲ್ಲ ಅವನು ಓದಿದ್ರೆ ಓದಿ ಒಂದು ಕೆಲಸನೇ ತಗೊಳ್ಳಿ, ಇಲ್ವಾ ನನಗೆ ಓದೋಕ್ಕಾಗಿಲ್ಲ ಅಂದರೆ ಏನಾರು ಒಂದು ಬಿಸ್ನೆಸ್ ಮಾಡಲಿ, ಮುಂದಕ್ಕೆ ಅವ್ನಿಗೊಂದು ಆಧಾರ ಆಯ್ತದೆ. ಈ ಥರವೇ ಮಾಡಿದ್ರೆ ಸರಿ ಕಣತ್ತೆ. ಹಂಗೆ ಮಾಡ್ಬೋದು ಕಣವ, ಹಂಗೆ ಮಾಡ್ಬೋದು. ಒಪ್ಪಬೇಕಲ್ಲ ಅವಳು ರಬಾಜ್ ಮುಂಡೆ. ಈಗ ಆಗಲೇ ನಿನಗೆ ಗೊತ್ತು ನನಗೆ ಹೊಡ್ದು ಬಡ್ದು ಹಿಂಗೆಲ್ಲ ಮಾಡಿದ್ಲು. ಒಪ್ಪಳ ಅವಳು? ಒಪ್ಪನಿಲ್ಲ ಅಂದರೆ ಕಂಪ್ಲೇಂಟ್ನೇ ಕೊಡೋದ ಬಿಡತ್ತೆ. ಕಂಪ್ಲೇಂಟ್ನೇ ಕೊಡೋದ ಬಿಡಿ. ಪೊಲೀಸ್ ಸ್ಟೇಷನಲ್ಲಾರೆ ಅವರಾರೆ ತೀರ್ಮಾನ ತಗೋತಾರೆ, ಹೇಳ್ತಾರೆ ಮಗಿನ ಹೆಸ್ರು ಮುಡ್ಗಮ್ಮನಿನು ಅಂತ. ಬೇರೆ ಮದುವೆ ಆಗೋದಿದ್ರೆ ಅವ್ರ ದುಡ್ಡು ನಿನಗೆ ಯಾಕೆ ಕೊಟ್ಬಿಡಮ್ಮ ಅಂತ ಅಂತಾರೆ. ಮಗಿನ ಹಿಂಗೆ ನಿಗಮಣೆ ನೋಡ್ಕೊತಿಲ್ಲ ನನ್ನ ಬುದ್ಧಿ ಅಂದರೆ ಹೋಗಿತಾರಪ್ಪ ಅವರೇ. ಮತ್ತು ಮಗ ಬೇಡ ಅಂದಮೇಲೆ ಅವ್ರ ಅಪ್ಪನ ದುಡ್ಡು ನಿನ್ಗೆ ಯಾಕಮ್ಮ ಕೊಡಮ್ಮ ದುಡ್ಡ ಮುಡ್ಸಮ್ಮ ಮಗಿಗೆ ಅಂತ ಅಂತಾರೆ. ಕಣ್ಮಗ ಈಗ ತುಂಬ ಕಂಪ್ಲೇಂಟ್ ಕೊಡೋದು ಬೇಡ. ಆ ಒಯ್ಯಂಗೆ ಫೋನ್ ಮಾಡಿಕೊಡಿಲ್ಲ, ನಾನು ಮಾತಾಡ್ತೀನಿ, ಫೋನ್ ಮಾಡಿಕೊಡು. ಈಗ ದುಡ್ಡ ನೀವು ಕೊಡೋರು ಅವೇ ಇದನ್ನ ಹೆಸರಿಗೆ ನೀವು 10 ಲಕ್ಷ ದುಡ್ಡ ಕೊಟ್ಬಿಟ್ರೆ ನಾವು ಯಾರನ್ನಾರೇ ಮಾದೇವ್ಗಿದ್ದೇವೆ ಹಿಡ್ದು ಬ್ಯಾಂಕಿಗೆ ಜಪಾಜಿಟ್ ಮಾಡಿ ಒಯ್ದ ಹೆಸರಿಗೆ ಅಲ್ಲೇ ಬಡ್ಡಿ ದುಡ್ಡು ಬರೋದು ನಾವು ತಗೊಳಕ್ಕಿಲ್ಲ. ಅದು ಅಲ್ಲೇ ಬಡ್ಡಿ ಬೆಳೀಲಿ ಅಂತ ಹೇಳ್ತೀನಿ, ಇಲ್ವಾ? ನೀವೇನಾರೇ ಹಂಗೆ ಹಿಂಗೆ ಅಂದರೆ ನಾವು ಕಂಪ್ಲೇಂಟ್ನೇ ಕೊಡೋದು ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ಏನು? ಸರಿ ಆಯಿತು, ಮಾತಾಡಿ ಅತ್ತೆ. ಹಲೋ ಹಲೋ. ಓ ಬೀಗ್ರೆ ಎಲ್ಲಿದ್ದೀರಿ? ಓ ಹೇಳಿ ಬಿತ್ತೇವ ಹೊಲ್ತಕ್ಕೆ ಬಂದಿದೆ ಕಣ ಹೇಳಿ. ಓ ಏನು ಅಲ್ಲಿ ತಗೊಂಡೋಗಿದ್ದೀರಿ? ಅಯ್ಯೋ ಸುಮ್ಮನೆ ತಿರ್ಗಾಡ್ಕ ಬಂದೆ. ತಡ್ನಿ ಚೆಲ್ಲಿತ್ತು ಹೆಂಗಿದ್ದದು ಅಂದ್ಕೊಂಡು ನೋಡಕ್ಕೆ ಅನ್ಕೊಂಡು ಬಂದಿದ್ದೆ. ಬೀಗ್ತೇಮವ್ರು ಇದ್ದಾರಾ? ಇಲ್ಲ ಅವ್ರ ಮನೇಲಿ ಅವ್ರಕ್ಕಂತ ಹೇಳಿ. ಅದೇಕಂತ ಬೀಗ್ರೆ ಈಗ ನಿಮಗೆ ಗೊತ್ತು 20 ದಿವಸ ಆಗದೆ ಆ ಮಗ ಬಂದು ಒಂದು ದಿವಸ ಒಂದು ಫೋನ್ ಮಾಡಿ ಹೆಂಗಿದ್ದೀಯ ಅಂತ ಮಗಿನ ಕೇಳಿಲ್ಲ. ಇವಳು ತಾಯಿಯಾದೊಳಗೆ ಇವಳಿಗೆ ಮಗಿನ ಮೇಲೆ ಗ್ಯಾನಿಲ್ದಾನೆ ಮದುವೆ ಆಗಕ್ಕೆ ನಿಂತವಳಲ್ಲ. ನಾಳೆ ದಿವಸಕ್ಕೆ ಭವಿಷ್ಯಕ್ಕೆ ದುಡ್ಡು ಕಾಸು ಬೇಡವಾ? ನನ್ನ ಮಗನ ದುಡ್ಡು 10 ಲಕ್ಷ ದುಡ್ಡು ಅಕೌಂಟ್ಗೆ ಹಾಕೊಬಿಟ್ಟು ಬಡ್ಡಿ ದುಡ್ಡಲ್ಲಿ ತಗೊಂಡು ಅವಳು ಮಜಾ ಮಾಡ್ಕೊಂಡಿರಕ್ಕೆ ನನ್ನ ಮಗ ಮಾಡಿಸಿದ್ನಾ? ನನ್ನ ಮಗ ಇನ್ಸೂರೆನ್ಸ್ ಮಾಡಿಸಿದ್ದೇನು
ಯಾಕೆ ಹೇಳಿ, ನಾನು ಸತ್ತ ಮೇಲೆ ನಾನು ಇರ್ತೀನಿ ನಿಮ್ದೇ ಮಗ ಸಾಕೊಂಡು ಹೋಲಿ ಅಂತ. ಇವಳು ಮಗಿನ ಸಾಕ್ತಾನೆಯಾ ಇನ್ನೊಂದು ಮದುವೆ ಆಗಕ್ಕೆ ನಿಂತ್ಕೊಂಡ್ಮೇಲೆ ಆ ದುಡ್ಡು ಯಾರು ಕೊಡಬೇಕು, ಯಾರು ಸೇರ್ತಕ್ಕನದ್ದು ಹೇಳಿ ನೀವೇ. ಇನ್ನೊಬ್ಬನ ಮದುವೆ ಆದಮೇಲೆ ಆ ದುಡ್ಡು ಯಾಕೆ ಇವಳಿಗೆ? ಅಲ್ಲಿಗೆ ನನ್ನ ಮಗನ್ನ ಬಿಟ್ಟಂತಾನೆ ಲೆಕ್ಕ. ಆ ದುಡ್ಡ ವಾಪಸ್ ಕೊಟ್ಬಿಡ್ಬೇಕಲ್ವಾ? ವಾಪಸ್ ನಮಗೆ ಬೇಡ. ಆ ಒಯ್ದೊಂದು ಭವ್ಯಸಕಾರ ದುಡ್ಡು ಬೇಡ ಬಿಗ್ರೆ, ದುಡ್ಡು ಬೇಡವಾ ಹೇಳಿ? ನಾಳೆಗೆ ಓದಬೇಕು, ಬರಿಬೇಕು, ಕೆಲಸ ತಗೋಬೇಕು. ಎಲ್ಲಿ ತರವ ನಾವು? ಈಗ ಕಾಮ್ಲಿ ಕೂಲಿ ಮಾಡ್ತಾಳೆ, ನಾವೆಲ್ಲಿ ತರವ ಹೇಳಿ? ಓ, ನಾನು ಬೇಡ ಅಂದನವ, ಇಸ್ಕೊಳ್ಳಿ. ನಾನು ನೀನು ಬೇಡ ಅಂದನ, ಇಸ್ಕೊಂಡು ಮಗಿನ ಹೆಸ್ರು ಮುಡ್ಗಿ. ನಾನು ಅದಕ್ಕೂ ಬೇಡ ಅನ್ನಕ್ಕಿಲ್ಲ ನಾನು. ನನಗೂ ಆ ಮಗಿನ ನೆನ್ಕೊಂಡ್ರು ಒಟ್ಟು ಉರಿತದೇವ. ನಾನೇನು ಚಂದ ಅಂದನ? ನಾನೇನು ಮದುವೆ ಒಪ್ಪಿವ್ನಿ ಅನ್ಕೊಂಡಿದ್ದೀಯ? ಏನು ಮಾಡಿ ಬಲವಂತಕ್ಕೆ ಮುಂಡರ್ ಎಷ್ಟು ಹೇಳಿ ಕೇಳ್ದವತ್ಗೆ ಮುಂಡರ ಹಾಳು ಬಿದ್ದೋಗಿ ಏನಾದ್ರು ಮಾಡ್ಕೊಂಡು ಅಂತ ಬುಟ್ಟಾಕಿರೋದು ಬಿಟ್ರೆ ನನಗೇನು ಚಂದವಾ? ಜನಗಳು ನಗಿತಾರೆ, ಏನು ಹಿಂಗೆ ಚಂದವಾ ಅಂತವ. ನಮ್ಗೆ ಅವೆಲ್ಲ ಹಿಡಿಯೋಕ್ಕಿಲ್ಲ. ಆದರೆ ಏನೂ ಇದಿಲ್ಲ, ಸುಮ್ಮನೆ ಮಾತಾಡು ಪ್ರಯತ್ನಕ್ಕಿಲ್ಲ. ಅದಕ್ಕೆ ಯಾಕೆ ಮಾತಾಡಿ ಸುಮ್ಮನೆ ನಾನು ಕೆಟ್ಟವನಾಗಬೇಕು ಅಂದ್ಬಿಟ್ಟು ಸುಮ್ಮನೆ ಇವನಿ. ಈಗೇನು ಇಸ್ಕೊಳ್ಳಿ ಬಂದು. ಅಲ್ಲಕನ್ನ ಬಿಗ್ರೆ ಕೇಳ್ದಷ್ಟು ನಾವು ಕೊಡೋದಾಗಿದ್ರೆ ನಾವು ಯಾಕೆ ನಿಮಗೆ ಫೋನ್ ಮಾಡ್ತಿದ್ದೋ? ನೋಡಿ ಹೇಳ್ತೀನಿ ಕೇಳಿ. ಈಗ ನಾನು ನಿಮ್ಗೆ ಹೇಳಿವಿ, ನೀವು ಹೋಗ್ಬಿಟ್ಟು ಹಿಂಗೆ ಅಂತಿದ್ರು ಅಂತ ಅವ್ರಿಗೆ ಹೇಳಿ. ಏನಾರೇ ಅವರು ನಗಿತವ, ನಮ್ಮ ಕೈಗೂ ಬೇಡಕನವ, ನಮ್ಮ ಕೈಗೂ ಬೇಡ. ದುಡ್ಡು ನಾವು ತಿನ್ನಬೇಕು ಅನ್ನೋ ಉದ್ದೇಶನೂ ಅಲ್ಲ. ಆ ಮಗಿನ ಭವಿಷ್ಯಕ್ಕೆ ಮಾದೇವನ ಕೈಲಿ ಆ ದುಡ್ಡು ತೆಗ್ಸಿ ಅವನ ನಮ್ಮ ಮಗಿನ ಅಕೌಂಟ್ಗೆ ಫಿಕ್ಸಡ್ ಮಾಡಿಬಿಟ್ಟು ಅದೇನು ಬಡ್ಡಿ ಬರೋ ಬಡ್ಡಿನೂ ಅಲ್ಲೇ ಸೇರ್ಕೊಳ್ಳಿ. ಅವನೊಂದು ಮೆಜಾರಿಟಿಗೆ ಬಂದಮೇಲೆ ಅವನ ಭವಿಷ್ಯಕ್ಕೆ ಯಾವುದಾದ್ರೂ ಒಂದು ಅಂಗಡಿ ಇಟ್ಕೊಂಡವನಿಯೋ ಇಲ್ಲ ಒಂದು ಕೆಲಸ ತಗೊಂಡವನಿಯೋ ಯಾವ ನಾಳೆ ಬರ ಯಾವ್ದು ಕಾಯ್ತದೆ ಅದಕ್ಕಾಗಲಿ ಕನ್ನ ಬಿಗ್ರೆ. ಅವು ಇದನ್ನ ಅತಂತ್ರ ಮಾಡೋದು ಬೇಡ ಅಂದ್ಕೊಂಡು ನಮ್ಮ ಪದ್ಮಂಗಂದ್ಲು ಹಿಂಗೆ ಮಾಡಿ ಅಂದ್ಬಿಟ್ಟು ಇಷ್ಟಕ್ಕೂ ಜಗ್ನಿಲ್ವಾ? ನಾವು ಒಳ್ಳೆ ರೀತಿಲಿ ನೀತಿಲಿ ಈಗ ಅವಳುವೇ ಮದುವಾಗಿ ಇನ್ನೊಬ್ರು ಮನೆಗೆ ಹೋಗ್ಬೇಕಾಗಿರೋಳು. ಕಂಪ್ಲೇಂಟು ಅಂದ್ಕೊಂಡು ಸುಮ್ಮನೆ ಅವಳಿನ್ನೊಬ್ರು ಮನೆಗೆ ಹೋಗೋಳನ್ನ ಹಾಳು ಮಾಡೋದು ಬೇಡ ಅಂದ್ಕೊಂಡು ನಾವು ಇಷ್ಟರಲ್ಲಿ ಇವಿ. ಇನ್ನೂ ಏನಾರೇ ಅವಳು ನಾನು ಕೊಡೋಕ್ಕೆ ಇಲ್ಲ ಬುಡೋಕ್ಕೆ ಇಲ್ಲ ಹಂಗೆ ಹಿಂಗೆ ಅಂದರೆ ಮುಂದೆ ದಾರಿ ನಾವು ನೋಡಬೇಕಾಯ್ತದೆ. ಕಂಪ್ಲೇಂಟ್ನ ಕೊಟ್ಬಿಟ್ಟು ಅದೇನು ಟೇಸನಲ್ಲಿ ತೀರ್ಮಾನ ಮಾಡ್ಕೋಬೇಕಾಯ್ತದೆ. ಇಲ್ಲ ಇಲ್ಲ ದುಡ್ಕಕ್ಕೆ ಹೋಗ್ಬೇಡಿ ಬಿಕ್ತೇಮ್ಮ. ಈಗ ಅಟಿತಕ್ಕೆ ಹೋಯ್ತೀನಿ ಕುಂತ್ಕೊಂಡು ಈ ಥರ ಹಿಂಗೆ ಅಂತ ನಾನು ಮಾತಾಡ್ತೀನಿ. ಅವನು ಮಗಳು ಕುಣಿಸ್ಕೊಂಡು ಒಪ್ಕೊಂಡ್ರೆ ಒಪ್ಕೊಳ್ಳಿ, ಒಪ್ಕೊಳ್ದಾರೆ ಕೊಡಿ ಕಂಪ್ಲೇಂಟ್ನೇ. ನಾನು ಬೇಡ ಅಂದಾನ? ನನಗೇನು ಒಟ್ಟು ಉರ್ದದವ? ಆ ಮುಗಿ ನಾನು ಅನ್ಸ್ಕೊಂಡು ಬೆಳಗಾನ ನಿದ್ದೆ ಬತ್ತಲ್ಲ ನನಗೆ, ಗೊತ್ತಾ? ಹಂಗೆ ಕೊಡಿ ಕಂಪ್ಲೇಂಟ್ನೇ. ನಾನು ಬೇಡ ಅನ್ನಕ್ಕಿಲ್ಲ ನಾನು. ಸರಿ ಅಣ್ಣ ಆಯಿತು. ಅದಕ್ಕೆ ಯಾಕೋ ಕೇಳ್ಬಿಟ್ಟು ನೀವು ನಮಗೆ ಫೋನ್ ಮಾಡಿ ಒಪ್ಕೊಂಡ್ರೆ ಮಾದೇವನ್ನೇ ನಮ್ಮ ಕೈ ಕೊಡೋದು ಬೇಡ. ಮಾದೇವನ್ನೇ ನಾನು ಹೇಳ್ಕೊತೀನಿ ಒಂದು ದಿವಸ ಹಿಂಗೆ ಮಾಡಿಸ್ಕೊಡಪ್ಪ ಅಂದ್ಬಿಟ್ಟು ಅವನ ಕೈಲಿ ತಂದು ಕೊಡಲಿ. ಅವನೇ ಅಲ್ಲಿ ಬ್ಯಾಂಕಲ್ಲಿ ಜಪಾಜಿಟ್ ಇಟ್ಕೊಡ್ಲಿ ಒಯ್ದನ ಹೆಸ್ರಿಗೆ. ಇಷ್ಟೇ. ಸರಿ ಆಯಿತು. ಹಿಂಗೆ ಹೋಯ್ತಾನೆ ಅಟಿತಕ್ಕೆ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡ್ಬಿಟ್ಟು ನಾನು ಯಾವತ್ತೂ ಹೇಳ್ತೀನಿ ಕನ್ಬಿಕ್ತೇಮ್ಮ. ಹಾಂ ಸರಿ ಸರಿ ಆಯಿತು. ಸರಿ ಅಲ್ವಾ? ಕನ್ಬಿಡತ್ತೆ. ಸರಿ ಕಣ. ಇನ್ನೇನಪ್ಪ ಚೆನ್ನಾಗಿದ್ದೀರಾ? ಮತ್ತು ಅವಳು ಇನ್ನೊಬ್ಬನ ಮದುವೆಗೆ ಹೋಗ್ಬಿಟ್ರೆ ನನ್ನ ಮೊಮ್ಮಗನಿಗೆ ನನ್ನ ಮಗನ ದುಡ್ಡು ಯಾಕೆ ಅವಳು ತಿನ್ಸನೆ? ನನ್ನ ಮೊಮ್ಮಗ ತಿನ್ಲಿ ಬಿಡಿ, ನನ್ನ ಮೊಮ್ಮಗ ಚೆನ್ನಾಗಿರಲಿ. ಅದಕ್ಕೆ ಇದನ್ನ ಹೆಸರು ಮುಳುಗಿಸ್ಬಿಟ್ರೆ ಮುಂದಕ್ಕೆ ಭವಿಷ್ಯಕ್ಕಾಯ್ತದೆ ಅಂತಕಂದ್ರಪ್ಪ. ಸರಿ ಮತ್ತೆ ಬರೋರ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.